ಈಗ ಬಿಜೆಪಿ ನಾಯಕರು ಬೆಂಬಲಿಗರೇ ಅವರಿದ್ದಾಗೆ ಹಂಚಿಕೆ ಆಗಿದ್ರಿಂದ ಇದು ಹಿನ್ನಡೆ ಆಗುತ್ತಂತ ಸರ್ ಹೋರಾಟಕ್ಕೆ, ವಿಜೇಂದ್ರ ಅವ್ರ ಹೋರಾಟಕ್ಕೆ. ಆ ವಿಜೇಂದ್ರ ಹೇಳ್ಬೇಕು, ರಾಜೀವ್ ಯಾರ ಶಿಷ್ಯ? ಯಡಿಯೂರಪ್ಪ ಶಿಷ್ಯ ಏನು ವಿಜೇಂದ್ರ ಶಿಷ್ಯ? ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀವಿ? ಅವ್ರು ಕೇಳ್ರಿ, ಯಾಕೆ ಮಾಡ್ತೀರಿ ಪಾದಯಾತ್ರೆ? ರಾಜೀವ್ನೇ ನಿಮ್ ಶಿಷ್ಯದಾಗ ಆಗೈತಿ, ಮತ್ತೆ ಯಡಿಯೂರಪ್ಪನವ್ರ ಅಕ್ಕನ ಮಕ್ಳಿಗೂ ಪ್ಲಾಟ್ ಸಿಕ್ಕಾವತ್ತ, ಅದು ಖರೆ ಏನ್ರಿ ಅಂತ ಕೇಳ್ರಿ ನೀವು. ನಾ ಹೇಳಿನಂತ ಹೇಳ್ರಿ, ಎತ್ತಾಡ್ರಿ ಹಿಂಗೆ ಅಲ್ಲಾಕತ್ತಾರ, ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ. ಯಡಿಯೂರಪ್ಪನವ್ರ ನಿಮ್ಮ ಅಕ್ಕನ ಮಕ್ಕಳಿಗೆ ಎಟ್ಟು ಕೊಟ್ರಿ ಸೈಟ್ಗಳು, ರಾಜೀವ್ ನೀವು ಶಿಷ್ಯ ಹೋದವಲ್ಲು. ಲೋಕಸಭೆ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ ಸೇರ್ದ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇಂಡೈರೆಕ್ಟ್ಲಿ ಮೈಸೂರು ಗೆಲ್ಲಾಕ, ಚಾಮರಾಜನಗರ ಗೆಲ್ಲಾಕ. ಅಂದ್ರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿಂದ ಅದು ಆಗಿದ್ದಕ್ಕೆ ಇದು ಪ್ರೂಫ್. ಮನೆ ವಿಧಾನಸಭೆದಾಗ ಹೇಳಿಲ್ಲ, ಇವರೆಲ್ಲ ಕೂಡ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ. ಇವತ್ತು ನೋಡ್ರಿ ಸಿದ್ದೇಶ್ವರು ನಮ್ಮ ಇದು ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ, ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ. ಇವರೆಲ್ಲ ನೋಡ್ರಿ ಅಡ್ಜಸ್ಟ್ಮೆಂಟ್, ಸಿದ್ದರಾಮಯ್ಯ, ಯಡಿಯೂರಪ್ಪ, ಡಿ ಕೆ ಶಿವಕುಮಾರ್, ಜಮೀರ್ ಅಹಮದ್ ಖಾನ್ ಎಲ್ಲ ಅಡ್ಜಸ್ಟ್ಮೆಂಟು. ಅವ್ರ ಎಲ್ಲೆಲ್ಲಿ ಬೇಕು ಚಲೋ ಚಲೋ ಕ್ಯಾಂಡಿಡೇಟ್ ಹಾಕೊಂಡು ಎಲ್ಲಿ ಹೋಗಿದ್ರು ಎಲ್ಲಿ ಆರಿಸ್ಬೋದು. ಇಲ್ಕಂದ್ರೆ 28 ಬಿಜೆಪಿ ಬರ್ತಿದ್ವು ಕರ್ನಾಟಕದ. ದಾವಣಗೆರೆ ಸೋಲಿಸಿದಾರ ಯಾರು? ಬೀದರ್ ಸೋಲಿಸಿದಾರ ಯಾರು? ಕಲಬುರ್ಗಿ ಸೋಲಿಸಿದಾರ, ಕೊಪ್ಪಳ ಸೋಲಿಸಿದಾರ ಯಾರು? ರಾಯಚೂರು ಸೋಲಿಸಿದಾರ ಯಾರು? ಚಾಮರಾಜನಗರ ಸೋಲಿಸಿದಾರ ಯಾರು? ತುಮಕೂರಿನಾಗೆ ಸೋಲಿಸಲಿಕ್ಕೆ ಹಣ ಕಳಿಸಿದ್ರಿ. ಇದೆಲ್ಲಾನು ಜನರ ಮುಂದೆ ಗೊತ್ತಾಗಿದೆ, ಬಣ್ಣ ಬಯಲಾಗಿದೆ. ಇನ್ನು ಮೇಲೆ ನಿಮ್ಮ ಯಾವುದೇ ನಾಟಕ, ಯಾವುದೇ ಇದು ಜನ ಒಪ್ಪುವುದಿಲ್ಲ. ನೀವು ನೈತಿಕತೆ ಇದ್ರೆ ಸುಮ್ಮನೆ ಎಲ್ಲ ಒಪ್ಕೊಂಡು ಹಿಂದೆ ಸರಿದ್ರೆ ಒಳ್ಳೆಯದು.